ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ಸ್ ಟ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನಕ್ಕೆ ಕರಿ ಸುಬ್ಬು ಅಂತ ಕರೀತಾರಲ್ವ, ಪಿಗ್ಮೆಂಟೇಷನ್ನು. ಇದು ಈ ಸಮ್ಮರಲ್ಲಿ ಇನ್ನೂ ಜಾಸ್ತಿ ಬರೋದು ಕೆಲವೊಬ್ಬರಿಗೆ. ಅದೇ ಥರ ಡೆಲಿವರಿ ಆದಮೇಲೂ ಕೂಡ ತುಂಬ ಜನಕ್ಕೆ ಬರುತ್ತೆ. ಇಂಥವರಿಗೆ ಈ ಸಿಂಪಲ್ ಟಿಪ್ಸಿಂದ ಮನೇಲೇ ನಮ್ಗೆ ಯಾವುದೇ ರೀತಿ ಕ್ರೀಮು ಈ ಥರ ಏನೋ ಹಚ್ಕೊಳ್ಳೋಕೆ ಇಷ್ಟ ಆಗಲ್ಲ ಅನ್ನುವಂಥವರಿಗೆ ಈ ಟಿಪ್ಪು ನೋಡಿ. ಈ ಟಿಪ್ಪನ್ನ ಎರಡು ರೀತಿಯಲ್ಲಿ ನಾವು ಮಾಡ್ಕೋಬೋದು ನೋಡಿ. ಮೊದಲನೇದಾಗಿ ನಾನು 2 ಹಾಲನ್ನ ತಗೋತಾ ಇದ್ದೀನಿ. ಇದನ್ನು ನೀಟಾಗಿ ತೊಳೆದಾದ ನಂತರ ತುರ್ಕೊಬೇಕು. ನೋಡಿ, ಈ ಥರ ನಾನು ತುರಿದು ತೋರಿಸ್ತಾ ಇದ್ದೀನಿ ಅಲ್ವಾ. ನೀವು ಸಿಪ್ಪೆ ತೆಗೆದಾದರೂ ತುರ್ಕೊಬೋದು, ಸಿಪ್ಪೆ ಇದ್ದಂಗೆ ಕೂಡ ತುರ್ಕೊಬೋದು, ಯಾವ ಥರ ಆದರೂ ತುರ್ಕೊಬೋದು. ನೋಡಿ ಈ ಥರ. ಬಟ್ ಡ್ರೈ ಆಗಿರೋ ಹಾಲನ್ನು ತಗೋಬೇಡಿ, ಅದರಲ್ಲಿ ವಾಟರ್ ಕಂಟೆಂಟ್ ಇರೋದಿಲ್ಲ. ಅಂದರೆ ಫ್ರೆಶ್ ಆಗಿರುವಂತಹ ಹೊಸದಾಗಿ ನಾವು ತಂದಿರ್ತೀವಿ ಅಲ್ವಾ, ಮಾರ್ಕೆಟಿಂದ ತಂದಿದ ತಕ್ಷಣ ಆ ಥರ ಹಾಲನ್ನು ನೀವು ಈ ಥರ ತುರ್ಕೊಳ್ಳಿ. ಅದಾದ ನಂತರ ನೋಡಿ, ಸೌತೆಕಾಯಿ ಕೂಡ ಅಷ್ಟೇ ಒಂದು ಸ್ವಲ್ಪ ತುರ್ಕೊಬೇಕು. ಸೇಮ್ ಕ್ವಾಂಟಿಟಿ ಇರಬೇಕು. ನೋಡಿ, ಹಾಲು ಎಷ್ಟಿದೆಯೋ ಸೌತೆಕಾಯಿನೂ ಕೂಡ ಅಷ್ಟೇ ತುರ್ಕೊಬೇಕಾಗುತ್ತೆ. ಎರಡೂ ಸಮಾನವಾಗಿರಬೇಕು ಕ್ವಾಂಟಿಟಿಯಲ್ಲಿ. ನೋಡಿದ್ರಿ ಅಲ್ವಾ. ಇದೆಲ್ಲದನ್ನು ಕೂಡ ಈಗ ಒಂದು ಬೌಲ್ ತೊಗೊಂಬಿಟ್ಟು, ಚಿಕ್ಕ ಬೌಲು, ಅದರಲ್ಲಿ ಈ ಥರ ಹಿಂಡ್ಕೊಬೇಕು. ಅದರಲ್ಲಿರ್ತಕ್ಕಂಥ ಕಂಟೆಂಟ್ ಎಲ್ಲ ಕೂಡ ಬರಬೇಕು, ಆ ಥರ ಹಿಂಡ್ಕೊಬೇಕಾಗುತ್ತೆ. ನೋಡಿದ್ರಿ ಅಲ್ವ ಫ್ರೆಂಡ್ಸ್, ಎರಡನ್ನೂ ಕೂಡ ಇದೇ ಥರ ಹಿಂಡ್ಕೋಬೇಕು. ಇದನ್ನು ವಾರದಲ್ಲಿ 2ರಿಂದ 3 ಸರಿ ಹಚ್ಚಿದರೆ ಸಾಕು. ತುಂಬ ಜನಕ್ಕೆ ಇದು ಬಂದುಬಿಟ್ಟು ಕೆಲವರಿಗೆ ಡ್ರೈ ಸ್ಕಿನ್ ಇರುತ್ತೆ ಅಲ್ವಾ, ಅಂಥವರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದನ್ನು ನಾವು ಯಾವ ಏಜಲ್ಲಿರೋರು ಬೇಕಿದ್ದರೂ ಹಚ್ಕೋಬೋದು ನ್ಯಾಚುರಲ್ಲಾಗಿ ಮನೇಲೇ. ನೀವು ಯಾವುದೇ ರೀತಿಯ ಕ್ರೀಮು ಅಪ್ಲೈ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನೋಡಿದ್ರಿ ಅಲ್ವಾ. ಅದೆಲ್ಲದನ್ನು ಕೂಡ ನೀಟಾಗಿ ಇನ್ನೊಂದು ಬೌಲ್ ತೊಗೊಂಬಿಟ್ಟು ಇದರಲ್ಲಿ ಫಿಲ್ಟ್ರ್ ಮಾಡ್ಕೋಬೇಕು. ಕೆಲವರು ಇದರಲ್ಲಿ ಕಾರ್ನ್ಫ್ಲೋರ್ ಕೂಡ ಬಳಸ್ತಾರೆ. ಕಾರ್ನ್ಫ್ಲೋರ್ ಬಳಸೋದ್ರಿಂದ ಸ್ವಲ್ಪ ಫೇಸು ಆಲ್ರೆಡಿ ಡ್ರೈ ಸ್ಕಿನ್ ಇರೋರು ಇನ್ನೂ ಡ್ರೈ ಆಗುತ್ತೆ ಕಾರ್ನ್ಫ್ಲೋರ್ ಬಳಸಿದರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಕಾರ್ನ್ಫ್ಲೋರ್ ಬಳಸ್ತಾ ಇಲ್ಲ, ಡ್ರೈ ಸ್ಕಿನ್ ಅವ್ರಿಗೆ ಮಾತ್ರನೇ ತೋರಿಸ್ತಾ ಇದ್ದೀನಿ. ನೋಡಿದರೆ ಅಲ್ಲ ಫ್ರೆಂಡ್ಸ್, ಇದನ್ನು ಈಗ ಒಂದು ಫ್ರಿಡ್ಜಲ್ಲಿ ಮೌಲ್ಡ್ಸ್ ಇರುತ್ತೆ ಅಲ್ವ, ಅದರಲ್ಲಿ ಹಾಕ್ಕೊಂಬಿಟ್ಟು ಒಂದು 2 ಅವರ್ಸ್ ಇಟ್ಟರೆ ಸಾಕು. ಅದು ಐಸ್ ಕ್ಯೂಬ್ಸ್ ಆಗಿ ರೆಡಿ ಆಗುತ್ತೆ. ಅದನ್ನು ನೀವು ಬಿಸಿಲಿಗಾದರೂ ಹೊರಗಡೆ ಹೋಗಿ ಬಂದಾಗ ಅಥವಾ ಮನೆಯಲ್ಲೇ ಇದ್ದಾಗ, ಯಾವಾಗಲಾದರೂ ಆಗಲಿ ಫ್ರೀಯಾಗಿದ್ದಾಗ ನೀವು ಮಸಾಜ್ ಮಾಡ್ಕೋತಾ ಇರಬೇಕು ಅವನ್ನು. ನೋಡಿದ್ರಿ ಅಲ್ಲ ಫ್ರೆಂಡ್ಸ್, ತುಂಬ ಜನ ಅಂದರೆ ನೈಟು ಮಲಗೋದಕ್ಕಿಂತ ಮುಂಚೆ ರಬ್ ಮಾಡ್ಕೋತಾರೆ. ರಬ್ ಮಾಡ್ಕೊಂಡ ನಂತರ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಗಾಳಿಗೆ, ಆವಾಗ ಅದು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೋಡಿದ್ರಿ ಅಲ್ವ ಫ್ರೆಂಡ್ಸ್, ಇದು ಪಿಗ್ಮೆಂಟೇಷನ್ ಇರುವಂಥವ್ರು, ಡ್ರೈ ಸ್ಕಿನ್ ಇರುವಂಥವ್ರಿಗೆ ಈ ಟಿಪ್ ಬಂದುಬಿಟ್ಟು ನಾನು ಓನ್ಲಿ ಡ್ರೈ ಸ್ಕಿನ್ ಇರುವಂಥವ್ರಿಗೆ ಮಾತ್ರ ಹೇಳ್ತಾ ಇರೋದು. ನೋಡಿದ್ರಿ ಅಲ್ವ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಹಾಗೆ ಶೇರ್ ಮಾಡಿ.